ದೀಸ್ ಆರ್ ಟು ಎಮರ್ಜೆನ್ಸಿ ವಿಂಡೋಸ್. ಇದು 11A 12A ಅಂತಾನೆ ಇಟ್ಕೊಳ್ಳೋಣ. ಮಕ್ಕಳು ಕುತ್ಕೊಳಗಿಲ್ಲ, ಎಸ್ಪೆಷಲಿ ಲೇಡೀಸ್ಗಳು ಕುತ್ಕೊಂಡಿದ್ದಾರೆ, ಆರ್ ಯು ವಿಲ್ಲಿಂಗ್ ಟು ಹೆಲ್ಪ್ ಅಂತ ಹೇಳಿ. ಆಮೇಲೆ ವಯಸ್ಸಾದವ್ರನ್ನು ನಾರ್ಮಲಿ ಕೂರ್ಸಬೇಕು, ಇಲ್ಲಿಂದ ಜಂಪ್ ಮಾಡಬೇಕು. ಜಂಪ್ ಮಾಡಿದರೆ ದೆನ್ ಯು ಆರ್ ಸೇಫ್ ಅಂತ. ಎಷ್ಟು ತೆಳುವಾಗಿ ಕಾಣುತ್ತೆ, ಬಟ್ ಇದ್ರೊಳಗಡೆ 18 ಟನ್ ಫ್ಯೂಲ್ ಇದೆ. 9 ಟನ್ ಈ ಕಡೆ, 9 ಟನ್ ಈ ಕಡೆ ಮ್ಯಾಕ್ಸಿಮಮ್. ಮಿರಾಕಲ್, ಇಟ್ಸ್ ಎ ಮಿರಾಕಲ್. ಐ ಆಮ್ ಟೆಲ್ಲಿಂಗ್ ಯು. ಅದ್ ಹೆಂಗೆ ಅವನು ಮೊಬೈಲ್ ಹಿಡ್ಕೊಂಡು ಹೊರಗೆ ಬರ್ತದೆ ಅಂದ್ರೆ ನೀವ್ ಹೆಂಗೆ ಡಿಫೈನ್ ಮಾಡ್ತೀರಾ ಸರ್ ಇದನ್ನ ಅನಾಲಿಸಿಸ್? ನೋ, ಇಟ್ ಇಸ್ ಕಂಪ್ಲೀಟ್ಲಿ ಮಿರಾಕಲ್. ನೀವು ಎಷ್ಟೇ ಎಮರ್ಜೆನ್ಸಿ ಎಕ್ಸಿಟ್ ಪಕ್ಕಕ್ಕೆ ಕುತ್ಕೊಂಡಿದ್ರು ಅಂತ ಒಂದು ಸಿ ದ ಇಂಪ್ಯಾಕ್ಟ್ ವಾಸ್ ಸೋ ಸಡನ್. ಎಷ್ಟೊಂದು ಫ್ಯೂಲ್ ಇತ್ತು, ಅದು ಹೊತ್ತಿ ಉರಿತದೆ ಅನ್ಬೇಕಾರೆ ಈ ಮನುಷ್ಯ ಹೊರಗೆ ಹುಲ್ಲು ಬಿಡ್ತಾನೆ and he comes out safe. It's really miracle. ಕೆಲವು ಎಕ್ಸಾಂಪಲ್ಗಳು ಕೊಡ್ತಾ ಇದ್ರು. There is some person who survived 7 accidents. ದೇವರ ಒಂದು ಸ್ಪೆಷಲ್ ಬ್ಲೆಸ್ಸಿಂಗ್, ವರ ಪಡೆದು ಬಂದಿರೋದು, ವರ ಪುರುಷ ಅಂತಾನೆ ಹೇಳ್ಬೋದು ನನಗೆ. ಸೊ ಈ ಥರ ಆಗುತ್ತೆ. ಬಟ್ ಇನ್ನು ಕೆಲವು ಆಕ್ಸಿಡೆಂಟಲ್ಲಿ ಎಲ್ಲರೂ ಹೋದ್ರು, ಒಂದು ಚಿಕ್ಕ ಮಗು ಉಳ್ಕೊಂಡ್ಬಿಡ್ತು. ಆ ಮಗುಗೆ ಏನು ಗೊತ್ತಿಲ್ಲ ಹೆಂಗೆ ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಮಾಡೋದು, ಬಟ್ ಇಟ್ ಸರ್ವೈವ್ಡ್. ಬಟ್ ಕೆಲವೊಬ್ರು, ನಾನು ನಿನ್ನೆ ಆ ಒಂದು ದೃಶ್ಯ ಆಗಿರ್ಬೋದು ಅಥವಾ ಬದುಕಿ ಎದ್ದು ಬಂದಿರೋ ಘಟನೆ ಆಗಿರ್ಬೋದು, ಕೆಲವೊಂದ್ಸರಿ ಮನಸ್ಸಿನ ಇಚ್ಛಾಶಕ್ತಿ ದೊಡ್ಡದಾಗಿದ್ರೆ ಆ ಕ್ಷಣದಲ್ಲಿ ಸರ್ ಕೆಲವೊಬ್ರು ತುಂಬಾ ಪ್ಯಾನಿಕ್ ಆಗಿರ್ತಾರೆ, ಅಲ್ಲೇ ಹೆದರು ಬಿಟ್ಟಿರ್ತಾರೆ. ಎಲ್ಲೋ ಒಂದ್ ಕಡೆ ಇದು ವಿಂಡೋ ಸಿಡಿದು ಹೊರಗೆ ಬಂದ್ಮೇಲೆ ಆತ ಹೇಳಿರೋ ಪ್ರಕಾರ ಕೆಳ ಮಹಡಿಲಿ ಬಿದ್ದಿದ್ದೆ ನಾನು, ಇನ್ನೊಂದ್ ಕಡೆ ಬ್ಲಾಕ್ ಆಗಿತ್ತು, ಆಶ್ಚರ್ಯ ಬ್ಲಾಕ್ ಆಗಿತ್ತು. ಅದ್ ಬ್ಲಾಕ್ ಆಗದೆ ಇದ್ದಿದ್ರೆ ಇನ್ನೊಂದು ಡೋರ್ ಇಂದ ಬರ್ತಕ್ಕಂಥವ್ರು ಕೂಡ ಹೊರಗೆ ಬರ್ಬೋದಿತ್ತೇನೋ ಅಂತ ಒಂದು ಸ್ಟೇಟ್ಮೆಂಟ್ ಮೋದಿ ಅವ್ರ ಹತ್ರ ಅವ್ರು ಕೊಟ್ಟಿರೋದು, ಮಾಧ್ಯಮಗಳ ಮುಂದೆ ಮಾತನಾಡಿರೋದು. ಸೊ ಏನ್ ಚಾನ್ಸಸ್ ಸರ್ ಆತರ ಅವ್ರು ಹೇಳ್ತಾ ಇರೋದು ನೋಡಿದ್ರೆ? ಅದ್ ಪೂರ್ತಿ ಡೋರ್ ಸಮೇತ ಕಿತ್ಕೊಂಡ್ ಬಿದ್ದಿರೋದು, ಅದಾದ್ಮೇಲೆ ಅದರಿಂದ ಹೊರಗೆ ಬಂದಿರೋದು ಅಂತಾನೆ. ಈಗ ನೋಡಿ, ನಾರ್ಮಲಿ ಎಮರ್ಜೆನ್ಸಿ ವಿಂಡೋಸ್ಗಳು ಇದು 11A ಅಂತ ಏನ್ ಹೇಳಿದ್ರು, 11A 11B 11C, ದೇ ಆರ್ ಓವರ್ ದ ವಿಂಗ್. ಮೇಲೆ ಮೇಲೆ, ಯಾಕಂದ್ರೆ ಅವ್ರು ಹತ್ಕೊಂಡು ಅದು ಕೊಡಿ. ಸಿ ದಿಸ್ ಎಮರ್ಜೆನ್ಸಿ ವಿಂಡೋಸ್, ಇದನ್ನ ಯಾಕೆ ಇಲ್ಲಿ ಮಾಡಿದ್ದಾರೆ ಅಂದ್ರೆ ದೀಸ್ ಆರ್ ಟು ಎಮರ್ಜೆನ್ಸಿ ವಿಂಡೋಸ್. ಓಕೆ, ಸೊ ಕ್ಯಾಮ್ರಾ, ದೀಸ್ ಆರ್ ಟು ಎಮರ್ಜೆನ್ಸಿ ವಿಂಡೋಸ್. ಇದು 11A 12A ಅಂತಾನೆ ಇಟ್ಕೊಳ್ಳೋಣ. ಓಕೆ, ಸೊ ಇದು ಇಲ್ಲಿ ಯಾರು ಕುತ್ಕೊಂಡಿರ್ತಾರೋ ಅವರಿಗೆ ನಮ್ಮ ಏರ್ ಹೋಸ್ಟೆಸ್ಗಳು ಸ್ಪೆಷಲ್ ಆಗಿ ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ. ಓಕೆ, ಇಲ್ಲಿ ಮಕ್ಕಳು ಕುತ್ಕೊಳಗಿಲ್ಲ, ಅಂಗವಿಕಲರು ಕುತ್ಕೊಳಗಿಲ್ಲ. ಓಕೆ, ಆಮೇಲೆ ಅವ್ರನ್ನ ಕೇಳ್ತಾರೆ, ಎಸ್ಪೆಷಲಿ ಲೇಡೀಸ್ಗಳು ಕುತ್ಕೊಂಡಿದ್ದಾರೆ, ಆರ್ ಯು ವಿಲ್ಲಿಂಗ್ ಟು ಹೆಲ್ಪ್ ಅಂತ ಹೇಳಿ. ಆಮೇಲೆ ವಯಸ್ಸಾದವ್ರನ್ನು ನಾರ್ಮಲಿ ಕೂರ್ಸೋದಿಲ್ಲ, ಯಾಕಂದ್ರೆ ಅವರು ಒಂದಿಷ್ಟು ಕೆಲಸ ಮಾಡಬೇಕು ಇದನ್ನ ಓಪನ್ ಮಾಡಕ್ಕೆ. ಸ್ವಲ್ಪ ಸ್ಟ್ರೆಂತ್ ಬೇಕಾಗುತ್ತೆ ಅವ್ರಿಗೆ. ಹೇಳ್ತಾರೆ, ಓಪನ್ ದ ಫ್ಲಾಪ್, ಪುಲ್ ದ ಲಿವರ್, ಥ್ರೋ ದ ವಿಂಡೋ ಔಟ್ ಸೈಡ್. ತಳ್ಳಬೇಕು, ಹೊರಗಡೆ ತಳ್ಬಿಡ್ಬೇಕು. ಸೊ ಇಷ್ಟೆಲ್ಲ ಮಾಡಕ್ಕೆ ಒಂದಿಷ್ಟು ಮಾನಸಿಕ ಇದು ಇರಬೇಕು, ಫಿಸಿಕಲ್ ಸ್ಟ್ರೆಂತ್ ಬೇಕು. ಸೊ ಈ ಆರೋಗಳು ಏನ್ ಹೇಳ್ತವೆ ಅಂದ್ರೆ, ಯು ವಾಕ್ ಥ್ರೂ ದಿಸ್, ಇದಕ್ಕೆ ಆರೋಗಳು ಇರುತ್ತೆ. ನಡ್ಕೊಂಡು ಬರ್ಬೇಕು, ಇಲ್ಲಿಂದ ಜಂಪ್ ಮಾಡಬೇಕು. ಜಂಪ್ ಮಾಡಿದರೆ ದೆನ್ ಯು ಆರ್ ಸೇಫ್ ಅಂತ ಆ ಥರ ಮಾರ್ಕಿಂಗ್ ಎಲ್ಲ ಮಾಡಿರ್ತಾರೆ. ಸೊ ಈಗ ಇನ್ನೊಂದು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಈವನ್ ಫಾರ್ ಪೈಲಟ್ಸ್ ವಿ ಆರ್ ಆಲ್ಸೋ ಹ್ಯೂಮನ್. ನಮಗೂ ಹೆದರಿಕೆ ಇರುತ್ತೆ, ನಮಗೂ ಆಗ್ಬೋದು ಈ ತರ ಅಂತ ಒಂದು ಫಿಯರ್ ಸೈಕೋಸಿಸ್ ಇರುತ್ತೆ. ವಾಯುಸೇನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಂಥ ಒಂದು ಆಕ್ಸಿಡೆಂಟ್ ಆದಾಗ ಕಂಪಲ್ಸರಿ ಎಲ್ಲಾ ಪೈಲಟ್ಗಳು ನೆಕ್ಸ್ಟ್ ಡೇ ದೇ ಶುಡ್ ಫ್ಲೈ. ಯಾರು ಮನೆಗೆ ಹೋಗಿ ಅಯ್ಯೋ ಮತ್ತೆ ನನಗೂ ಹಿಂಗಾದ್ರೆ ಹೆಂಗೆ ಆಗುತ್ತದು, ಎಲ್ರಿಗೂ ಅದೇ ತರ ಭಯ. ಸೊ ನೆಕ್ಸ್ಟ್ ಡೇ ಎವ್ರಿ ಪೈಲಟ್ ಹ್ಯಾಸ್ ಟು ಫ್ಲೈ. ಸೊ ಅದು ವಾಯುಸೇನೆಯ ಒಂದು ಕೂರಂಗಿಲ್ಲ ಮನೆಯಲ್ಲಿ, ಮತ್ತೆ ಕುತ್ಕೊಂಡು ನೀವು ಯೋಚನೆ ಮಾಡಕ್ ಶುರು ಮಾಡಿದ್ರೆ ಹೆದರಿಕೆ ಶುರು ಹೋಗ್ಬಿಡುತ್ತೆ. ಅಯ್ಯೋ ಅವನಿಗೆ ಹಂಗಾಯ್ತು, ಅವಳಿಗೆ ಹಂಗಾಯ್ತು ಅಂತ ಹೇಳಿ. ಸೊ ದಟ್ ಈಸ್ ವೆರಿ ಗುಡ್. ಒಂದು ಫಿಯರ್ ಸೈಕೋಸಿಸ್ ಏನಿರುತ್ತೆ ಅದನ್ನ ಹೊಡೆದಾಕ್ಬಿಡ್ಬೇಕು. ಓನ್ಲಿ ದೆನ್ ಯು ಕ್ಯಾನ್ ಕಂಟಿನ್ಯೂ ಟು ಫ್ಲೈ. ಅದರ್ವೈಸ್ ಇದನ್ನೇ ಕೊರ್ಕಂತ ಫಸ್ಟ್ಲಿ ಅವರ ಒಂದು ಆಪ್ತ ಮಿತ್ರರೋ ಏನೋ ಹೋಗ್ಬಿಟ್ಟಿರ್ತಾರೆ ಆಕ್ಸಿಡೆಂಟ್ ಅಲ್ಲಿ, ಆಗ ಒಂದು ಕೊರಗು, ಆಮೇಲೆ ಇದೇ ತರ ನನಗೂ ಆದ್ರೆ ಹೆಂಗೆ ಅಂತೇಳಿ ಒಂದಿಷ್ಟು ಅನುಮಾನ. ಸೊ ಅದರಿಂದ ಎಲ್ಲ ಪೈಲಟ್ಗಳು ಕಮಾನ್ ಕ್ವಾಕ್ಲಿ ಕ್ಯಾರಿ ಆನ್. ಸ್ಪೆಷಲಿ ಫೈಟರ್ ಸ್ಕ್ವಾಡ್ರನ್ಗಳಲ್ಲಿ ಫೈಟರ್ ಫ್ಲೈಯಿಂಗ್ ಇಟ್ ಇಸ್ ಎ ಹೈ ರಿಸ್ಕ್ ಕರಿಯರ್. ಸೊ ಮಾಡಲೇಬೇಕು. Then you can't carry on like a fighter pilot.
ಬಟ್ ಬಹಳ ಸೇಫ್ ಲ್ಯಾಂಡಿಂಗ್ ಅಂದ್ರೆ ನೋಡಿ ಸರ್, ಕಣ್ಣು ಮುಚ್ಕೊಂಡು ಲ್ಯಾಂಡ್ ಮಾಡೋದೇ ಸೇಫ್ ಲ್ಯಾಂಡಿಂಗ್ ಅಂತ. ಪೈಲಟ್ಗಳು ಆ ಥರದ್ದು ಕೊನೆಯ ಕ್ಷಣದಲ್ಲೂ ಕೂಡ ಅವರು ಅಷ್ಟು ಪ್ಯಾನಿಕ್ ಆಗಿಬಿಟ್ಟಿರ್ತಾರೆ ಸರ್ ಲ್ಯಾಂಡಿಂಗ್ ಮಾಡೋ ಟೈಮ್ನಲ್ಲಿ, ನಾನು ಹೇಳ್ತಿರೋದು. ಆ್ಯಕ್ಚುಲಿ ಕೆಲವು ಸರಿ ಏನಾಗುತ್ತೆ ಅಂದರೆ, ಯು ಹ್ಯಾವ್ ಟು ಡೆವಲಪ್ ದಟ್ ಟ್ರಸ್ಟ್. ಆ ವಿಮಾನದ ಮೇಲೆ ನಂಬಿಕೆ ಇರಬೇಕು. ನಾನು ಕೆಲವು ಸರಿ ಸ್ಮೂತ್ ಲ್ಯಾಂಡಿಂಗ್ ಮಾಡಿದಾಗ ಕ್ಯಾಬಿನ್ ಕ್ರೂ ಬಂದು ಹೇಳ್ತಾರೆ, ಕ್ಯಾಪ್ಟನ್ ದಟ್ ಇಸ್ ಅ ವೆರಿ ಗುಡ್ ಲ್ಯಾಂಡಿಂಗ್, ಹೌ ಡಿಡ್ ಯು ಡೂ ಇಟ್? ಐ ಸೆಡ್ ಐ ಕ್ಲೋಸ್ ಮೈ ಐಸ್. ಹೌ ಟು ಕ್ಲಾಸಿಫೈ ಸರ್ ಸ್ಮೂತ್ ಲ್ಯಾಂಡಿಂಗು ಅಥವಾ ಈ ಥರದ್ದು ಹೇಗೆ ಕ್ಲಾಸಿಫೈ ಮಾಡ್ತೀರಾ? ಸಿ, ನೋ ಟೂ ಲ್ಯಾಂಡಿಂಗ್ಸ್ ಆರ್ ಅಲೈಕ್. ಇಟ್ಸ್ ಇಂಪಾಸಿಬಲ್. ಪ್ರತಿ ಸರಿ ನಾನು ಕಿಸ್ಸರ್ ಲ್ಯಾಂಡಿಂಗ್ ಅಂತಾರೆ. ಅಂದ್ರೆ ಒಂದಿಷ್ಟು ಆ ಟೈರ್ ಏನು ಕಾಂಟ್ಯಾಕ್ಟ್ ಆಗುತ್ತಲ್ಲ, ಅದು ಅಂತ ಒಂದು ಸೌಂಡ್, ಕಿಸ್ ಕೊಟ್ಟಾಗ ಒಂದು ಸೌಂಡ್, ದಟ್ ಇಸ್ ಕಾಲ್ಡ್ ಕಿಸ್ಸರ್ ಲ್ಯಾಂಡಿಂಗ್. ಎಲ್ಲ ಸರಿನೂ ಮಾಡೋಕ್ಕಾಗಲ್ಲ, ಬಟ್ we can manage. If the runway is very long, if the runway is short ಅಥವಾ wet, runway is wet, you have to do a firm landing. ಇದ್ರ ಸ್ಕಿಡ್ ಆಗ್ಬಿಡುತ್ತೆ ವೆಟ್ ಲ್ಯಾಂಡಿಂಗ್, ವೆಟ್ ರನ್ವೇ ಮೇಲೆ. ಸೊ ಯು ಹ್ಯಾವ್ ಟು ಟಚ್ ಡೌನ್ ಫರ್ಮ್ಲಿ, ಆ್ಯಂಡ್ ದೆನ್ ಸ್ವಲ್ಪ ಪ್ಯಾಸೆಂಜರ್ಸ್ಗಳಿಗೆ ಅನ್ಕಂಫರ್ಟಬಲ್ ಇರ್ಬೋದು, ಬಟ್ ಸೇಫ್ಟಿ ವೈಸ್ ಇಟ್ ಇಸ್ ಗುಡ್. ಸೊ ಬಟ್ ನಾವು ಏರ್ಬಸ್ಸಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಡೂ ಆನ್ ಆಟೋ ಲ್ಯಾಂಡ್. ಆಟೋ ಲ್ಯಾಂಡ್ ಅಂದರೆ ಫಸ್ಟ್ ಐಟಮ್ ಏನು ಅಂದರೆ, push your seat back. Don't touch any control. The aircraft will just come, land on its own, touch down, and reduce speed to about 100 kilometers. Then you disengage autopilot. ಇದನ್ನ ಪ್ರತಿ ತಿಂಗಳು ಒಂದ್ಸರಿ ಕಂಪಲ್ಸರಿ ಮಾಡಲೇಬೇಕು. ಯಾಕಂದ್ರೆ ಈ ವಿಂಟರ್ನಲ್ಲಿ ಈ ಡೆಲ್ಲಿ, ಜೈಪುರ್, ಇದರಲ್ಲ, ಈವನ್ ಬ್ಯಾಂಗ್ಳೂರ್ ಸಮ್ಟೈಮ್ಸ್ ಸರ್ಪ್ರೈಸಸ್ ಯು. ಸಡನ್ಲಿ ಮಂಜು ಕೋದ್ಬಿಡುತ್ತೆ, ಸಡನ್ಲಿ ಈವನ್ ಇನ್ ದ ಮಾರ್ನಿಂಗ್. ಸೊ ಆ ಥರ ಆದಾಗ ವಿಸಿಬಿಲಿಟಿ ವಿಲ್ ಬಿ 75 ಮೀಟರ್. ಅಂದರೆ ಈಗ ನೀವು ಮೇನ್ ಗೇಟಿಂದ ಬಂದ್ರಲ್ಲ, ಫಸ್ಟ್ ಬ್ಲಾಕ್, ದಟ್ ಈಸ್ ಅಪ್ ಟು 75 ಮೀಟರ್. ಅಷ್ಟು ಮಂಜು ಕವಿದಿದ್ರೆ ಯು ಕ್ಯಾನ್ ಟೇಕ್ ಆಫ್ ಅಂಡ್ ಲ್ಯಾಂಡ್. ಯು ಕಾಂಟ್ ಡ್ರೈವ್ ದ ಕಾರ್, ಕಾಣಲ್ಲ ಮುಂದೆ, ಏನು ಕಾಣಲ್ಲ, ಬಟ್ ವಿ ಕ್ಯಾನ್ ಟೇಕ್ ಆಫ್ ಅಂಡ್ ಲ್ಯಾಂಡ್. ಅಷ್ಟೆಲ್ಲ ಟ್ರೈನಿಂಗ್ ಬರುತ್ತೆ, ಅಷ್ಟು ಇನ್ಸ್ಟ್ರೂಮೆಂಟ್ ಇದು ಇರುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ರಸ್ಟ್ ವಿತ್ ದಟ್ ಏರೋಪ್ಲೇನ್. ಐ ಟ್ರಸ್ಟ್ ದಿಸ್ ಏರೋಪ್ಲೇನ್ ಬಿಕಾಸ್ ಫೇಲ್ ಇಟ್ ವೋಂಟ್ ಫೇಲ್ ಮೀ ಅಂತ ಒಂದು ಟ್ರಸ್ಟ್ ಇದ್ದಾಗ ಅರ್ಧಕ್ಕರ್ಧ ಹೆದರಿಕೆ ಹೊರಟೋಗುತ್ತೆ. ಬಟ್ ಪ್ರತಿ ಸಾರಿನೂ ಒಂದು ಪುನರ್ಜನ್ಮ ಅನ್ನೋ ರೀತಿನೇ ಫೀಲ್ ಮಾಡ್ತಾರೆ. ಎವ್ರಿ ಟೈಮ್ ಯು ಶುಡ್ ಟ್ರೀಟ್ ಲೈಕ್ ದಟ್. ಯಾಕಂದ್ರೆ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್, ಸಿ ಅಪ್ ಟು 10,000 ಅಡಿವರೆಗೂ ಸ್ಟೆರೈಲ್ ಆಲ್ಟಿಟ್ಯೂಡ್ ಅಂತ ಕರಿತೀವಿ. ಸ್ಟೆರೈಲ್ ಆಲ್ಟಿಟ್ಯೂಡ್ ಅಲ್ಲಿ ದ ಮೊಮೆಂಟ್ ಎಂಜಿನ್ ಸ್ಟಾರ್ಟ್ಸ್, ಅಲ್ಲಿ ಇಟ್ಸ್ ಎ ಸೀರಿಯಸ್ ಬಿಸ್ನೆಸ್. ನೋ ಕಾಫಿ, ನೋ ಟೀ, ನೋ ಟಾಕಿಂಗ್ ಅಬೌಟ್ ಫ್ಯಾಮಿಲೀಸ್, ನಥಿಂಗ್. ಇಟ್ ಇಸ್ ಪ್ಯೂರ್ ಬಿಸ್ನೆಸ್ ಆಫ್ ಫ್ಲೈಯಿಂಗ್. ಓಕೆ, 10,000 ಅಡಿ ಹೋದ್ಮೇಲೆ ಸೀಟ್ ಬೆಲ್ಟ್ ಆಫ್ ಮಾಡಿಬಿಟ್ಟು, ಏನಪ್ಪ ಹೇಗಿದ್ದಾರೆ ನಿಮ್ಮ ಗರ್ಲ್ ಫ್ರೆಂಡ್, ಆ ಥರ ಯು ಕ್ಯಾನ್ ಟಾಕ್. But up to 10,000 feet, it is pure aviation. Aಷ್ಟೇ, no other talk, no informal talk. Why so? Why? No, because that is the most critical part. 10,000 ಅಡಿವರೆಗೂ. Even while descending, ಡ್ಯೂರಿಂಗ್ ಕ್ರೂಸ್ ಕತೆ ಎಲ್ಲ ಹೇಳ್ಕೊಂಡು ಹೋಗಿ, what all how I fought with my wife, ಆ ಥರ ಎಲ್ಲ ಯು ಕ್ಯಾನ್ ರೀಡ್ ನ್ಯೂಸ್ ಪೇಪರ್, ಯು ಕ್ಯಾನ್ ಟೇಕ್ ಎ ನ್ಯಾಪ್ for 30 minutes. Of course, informing the other pilot that I'm taking a nap, and inform the air hostess that she will check on you whether you've gone into deep sleep. ಅದೆಲ್ಲ ಪರ್ಮಿಟೆಡ್ ಇದೆ. ಬಟ್ 10,000 feet ಮತ್ತೆ ಡಿಸೆಂಡ್ ಆಗುವಾಗ ತಪ್ಪು, ಎಕ್ಸೆಪ್ಟ್ ಟಾಕ್ ಅಬೌಟ್ ಏರೋಪ್ಲೇನ್ ಸಿಸ್ಟಮ್, ಟಾಕಿಂಗ್ ವಿತ್ ATC, ನೋ ಅದರ್ ಟಾಕ್. ಸೊ ದಟ್ ಈಸ್ ದಿ ಸೀರಿಯಸ್ನೆಸ್. ಆಮೇಲೆ ಇದನ್ನೆಲ್ಲ ರ್ಯಾಂಡಮ್ ಆಗಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ತೆಗೆದು ಚೆಕ್ ಮಾಡ್ತಾರೆ, ಕರೀತಾರೆ ಫ್ಲೈಟ್ ಸೇಫ್ಟಿ ಆಫೀಸರ್ಗಳು. ವಾಟ್ ವರ್ ಯು ಡೂಯಿಂಗ್ ಬಿಲೋ 10,000 feet? ಯು ಆರ್ ಟಾಕಿಂಗ್ ನಾನ್ಸೆನ್ಸ್ ಅಂತೇಳಿ ಅಂತ. ಎಸ್ಪೆಷಲಿ ಯಂಗ್ ಕೋಪೈಲಟ್ ಇರ್ತಾರಲ್ಲ, ಅವರಿಗೆ ಈ ಥರ ಎಲ್ಲ ಮಾನಿಟರಿಂಗ್ ಇರುತ್ತೆ, ವೆರಿ ಹೈಲಿ ಮಾನಿಟರ್ಡ್. ಎಸ್ಪೆಷಲಿ ದೀಸ್ ಏರ್ಲೈನ್ಸ್ ವಿಚ್ ಹ್ಯಾವ್ ಎ ಗುಡ್ ರೆಕಾರ್ಡ್. ವೈ ದೇ ಹ್ಯಾವ್ ಎ ಗುಡ್ ರೆಕಾರ್ಡ್ ಇಸ್ ದೇರ್ ಮಾನಿಟರಿಂಗ್ ಸಿಸ್ಟಮ್ ಇಸ್ ವೆರಿ ಗುಡ್. ಈಗ ನೋಡಿ, ನಾವು ಸಪೋಸ್ ಐ ಕಮ್ ಫ್ರಮ್ ಕಲ್ಕಟ್ಟ ಟು ಬ್ಯಾಂಗ್ಳೂರ್,
ಆಫ್ಟರ್ ಲ್ಯಾಂಡಿಂಗ್ ದ ಇಂಜಿನಿಯರ್ ಬರ್ತಾರೆ, ಸರ್ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ? ಇಲ್ವಲ್ಲ, ನೋ, ಯುವರ್ ಎಂಜಿನ್ ಫೇಲ್ಡ್ ಫಾರ್ 3 seconds. ಯಾಕಂದರೆ ದಟ್ ಎಂಜಿನ್ ಈಸ್ ಮಾನಿಟರ್ಡ್ ಇನ್ ಫ್ರಾನ್ಸ್. ವೆನ್ ಇಂಡಿಗೋ ಬಾಟ್ ಏರೋಪ್ಲೇನ್ಸ್, ಆ ಒಂದು ಇದು ಇತ್ತು, ಎಂಜಿನ್ ಮಾನಿಟರಿಂಗ್ ಸಿಸ್ಟಮ್ ಫ್ರಮ್ ದ ಮ್ಯಾನುಫ್ಯಾಕ್ಚರರ್. ಯಾಕಂದರೆ ಎಂಜಿನ್ ಇವರು ಫ್ರೀಯಾಗಿ ಕೊಡಬೇಕು ಅಂದರೆ ಇಟ್ ಕಾಸ್ಟ್ ಸೋ ಮಚ್ ಮನಿ. ಸೊ ಸುಮ್ಮನೆ ಎಂಜಿನ್ ಫೇಲ್ ಆಯಿತು, ಇಂಜಿನ್ ನಾವು ಫ್ರೀಯಾಗಿ ಕೊಡ್ತೀವಿ ಅನ್ನೋ ಕಾಂಟ್ರಾಕ್ಟ್ನಲ್ಲಿ ಇದ್ರು, ದೇರ್ ಫಾರ್ ದೆ ಮಾನಿಟರ್. ದೇ ಮಾನಿಟರ್ ದಿ ಪರ್ಫಾರ್ಮೆನ್ಸ್ ಆಫ್ ಆಲ್ ಸಿಸ್ಟಮ್ಸ್ ಇನ್ ದ ಏರೋಪ್ಲೇನ್. ಆಮೇಲೆ ACARS ಅಂತ ಇರುತ್ತೆ, ವಿಚ್ ಈಸ್ ಕಮ್ಯುನಿಕೇಟೆಡ್ ಥ್ರೂ ಸ್ಯಾಟಲೈಟ್. ನಮ್ಮ ಕಂಪನಿ ಇದಕ್ಕೆ ಅವ್ರವ್ರ ಕಂಪನಿಗೆ ಅವ್ರವ್ರು ಮಾಡ್ಕೊಂಡಿರ್ತಾರೆ. ಸೊ ಎನಿ ಸಿಸ್ಟಮ್ ಮ್ಯಾಲ್ ಫಂಕ್ಷನ್ ಸೀದಾ ಮೆಸೇಜ್ ಅವರಿಗೆ ಹೋಗುತ್ತೆ. ನಾವು ಮುಚ್ಚಿಟ್ಕೊಳಕ್ಕೂ ಆಗಲ್ಲ, ಹಿಂಗಾಯ್ತು, ಹಿಂಗೆ ಮಾಡಿದ್ವಿ, ನಂದೇ ತಪ್ಪಿತ್ತು. ಕೆಲವು ಸರಿ ಆಗುತ್ತೆ, ಜಸ್ಟ್ ಡೂ ಆ್ಯಂಡ್ ವಿ ಟ್ರೈ ಟು ಹೈಡ್, ಬಟ್ ನೋ, ದಟ್ ಈಸ್ ವೇರ್ ದ ಸಕ್ಸಸ್ಫುಲ್ ಏರ್ಲೈನ್ ಆಪರೇಷನ್ ಕಮ್ಸ್. ಅದಕ್ಕೆ ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ ವೆರಿ ಗುಡ್ ಥರೋ ಪ್ರೊಫೆಷನಲ್ಸ್ ಇನ್ ದ ಏರ್ಲೈನ್, ಸ್ಟಾರ್ಟಿಂಗ್ ಫ್ರಮ್ ದ ಟಾಪ್ ಬಾಸ್. ಬಟ್ ಭಾಳ ಸರಿ ನಾವು ಒಂದು ಸಣ್ಣ ಒಂದು ಬಸ್ ಅಪಘಾತ ಆದಾಗ ಪರ್ಟಿಕ್ಯುಲರ್ ಆಗಿ ಆ ಬಸ್ ಅಪಘಾತದ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಬಟ್ ಒಂದು ಏರ್ ಕ್ರಾಶ್ ಆದಾಗ ಸೀರೀಸ್ ಆಫ್ ಏರ್ ಕ್ರಾಶಸ್ ಬಗ್ಗೆ ಮಾತಾಡ್ತೀವಿ. ಏನು ದೊಡ್ಡ ಆಘಾತ ದೊಡ್ಡದು ಸರ್. ನಮಗೆ ಬ್ಲ್ಯಾಕ್ ಬಾಕ್ಸ್ ಅನ್ನು ನೋಡೋದಾದ್ರೆ ಅದೊಂದು ಟೈಟಾನಿಯಂನಿಂದ ಮೇಡ್ ಆಫ್ ಆಗಿದೆ ಅಂತ ಅಂದ್ಕೊಳ್ತೀವಿ. ಯಾಕೆ ಪೈಲೆ ಒಂದು ಏರೋಪ್ಲೇನ್ನೇ ನಾವು ಆ ಥರದ್ದು ಒಂದು ಟೈಟಾನಿಯಂದ ಮಾಡ್ಲಿಕ್ಕೆ ಆಗೋದಿಲ್ವ ಅನ್ನೋ ಒಂದು ಬಾಲಿಶ ಪ್ರಶ್ನೆ ಅನ್ಸ್ಬೋದು. ಬಟ್ ಎವ್ರಿಬಡಿ ಥಿಂಕ್ಸ್ ಲೈಕ್ ದಟ್. ಯಾಕಂದ್ರೆ ಇಫ್ ಬ್ಲ್ಯಾಕ್ ಬಾಕ್ಸ್ ಕ್ಯಾನ್ ವಿತ್ಸ್ಟ್ಯಾಂಡ್ 1000 degrees centigrade and impact of 20 G. ಅಂದ್ರೆ 20 G ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ಈಗ ನೀವು ಕುತ್ಕೊಂಡು ಮಾತಾಡ್ತಿದ್ದೀವಲ್ಲ, ಇಟ್ ಇಸ್ 1 G. ಸೊ ಯುವರ್ ಬಾಡಿ ವೇಟ್ ಮೇ ಬಿ 70 kgs. ವೆನ್ ಇಟ್ ಇಸ್ ಹಿಟ್ at 20 G, your body weight is 1400 kgs. Okay, so that is what is called. So it can withstand, but the cost is stronger, heavy irutte. So there is a ಕೆಲವು ವಿಚಾರಗಳು ಬರುತ್ತೆ. ವೈ ಕಾಂಟ್ ದಟ್ ಎಂಟೈರ್ ಕ್ಯಾಬಿನ್ ಕಮ್ ಔಟ್ ಅಂಡ್ ಪ್ಯಾರಾಶೂಟ್? ಇಂಪಾಸಿಬಲ್ ಅಂತ. ಬಟ್ ಇದರಲ್ಲಿ ಅಗೇನ್ ಕ್ಲಾಶ್ ಆಫ್ ಇಂಟ್ರೆಸ್ಟ್ ಏನ್ ಬರುತ್ತೆ ಅಂದ್ರೆ, ಡ್ರೀಮ್ ಲೈನರ್ಗೆ ಯಾಕೆ ಒಳ್ಳೆ ಹೆಸರು ಬಂತು? ವೆನ್ ಇಟ್ ಸ್ಟಾರ್ಟೆಡ್, ಇಟ್ ಯೂಸ್ ಅ ಡಿಫರೆಂಟ್ ಮೆಟಲ್ ಫಾರ್ ದ ಬಾಡಿ ವಿಚ್ ರೆಡ್ಯೂಸ್ ದ ವೇಟ್ ಬೈ ಆಲ್ಮೋಸ್ಟ್ 14%. So that you can take more fuel, so that you spend less fuel. Athara. Basically, what is the difference between this and this? This is jet aeroplane. Okay. This is a turbo propeller aeroplane. So naturally, ಈ propeller aeroplane ಗೆ ಒಂದಿಷ್ಟು ಬಾಡಿ ಟಿಕ್ ಆಗಿರುತ್ತೆ. Now for this jet aeroplane, when they designed a lighter alloy. ಲೋಹ, ಇದಕ್ಕೆ ಲೋಹ ಬಳಸಿದ್ದು. ಮತ್ತೆ ಎರಡು ಒಂದೇ ಕಂಪನಿನೇ, ಏರ್ಬಸ್ ಕಂಪನಿನೇ, ಎರಡು ಒಂದು ಏರ್ಬಸ್ ಕಂಪನಿನೇ. ಸೊ ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ, ನೋಡಿ, ಈ ರೆಕ್ಕೆ ಎಷ್ಟು ತೆಳುವಾಗಿ ಕಾಣುತ್ತೆ, ಬಟ್ ಇದ್ರೊಳಗಡೆ 18 ಟನ್ ಫ್ಯೂಲ್ ಇದೆ. 9 ಟನ್ ಈ ಕಡೆ, 9 ಟನ್ ಈ ಕಡೆ ಮ್ಯಾಕ್ಸಿಮಮ್. ಸೊ ಹಾಗಾಗಿ ಈ ವೇಟ್ ರಿಡಕ್ಷನ್ ಈಸ್ ದಿ ಮೇನ್ ಕನ್ಸಿಡರೇಷನ್ ಫಾರ್ ಮ್ಯಾನುಫ್ಯಾಕ್ಚರರ್ ಅಂಡ್ ಏರ್ಲೈನ್. ಸೊ ಸೇಫ್ಟಿ ರಿಕ್ವೈರ್ಮೆಂಟ್ ಅದೇ ಥರ ಇದು ಮಾಡಬೇಕು ಅಂದರೆ, ದ ವೇಟ್ ವಿಲ್ ಇನ್ಕ್ರೀಸ್. ವೇಟ್ ಇನ್ಕ್ರೀಸ್ ಆದಾಗ ಯು ಕ್ಯಾನ್ ಓನ್ಲಿ ಟೇಕ್ ಸಮ್ 100 passengers ಇನ್ಸ್ಟೆಡ್ ಆಫ್ 200. ಕಮರ್ಷಿಯಲ್. ಬಟ್ ಸಿಮಿಲರ್ಲಿ ಏರ್ಫೋರ್ಸ್ ಏರೋಪ್ಲೇನ್ ತಗೋಣ. ಐ ಹ್ಯಾವ್ ಫ್ಲೋನ್ ಮೆನಿ ಟೈಪ್ಸ್ ಆಫ್ ಏರ್ಫೋರ್ಸ್ ಏರೋಪ್ಲೇನ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ Russian, they don't believe in this weight, this thing. Rugged, very strong. ಅವ್ರ ಸ್ವಿಚ್ಚು ಇಷ್ಟು ಶುದ್ಧ ಇರುತ್ತೆ. ಇಲ್ಲಿ ಬರೀ ಟಚ್ ಸ್ವಿಚಸ್ ಇದ್ರೆ Russians believe in strength, power. So that's why, in fact, that is also not correct in one way, because it gives a lot of confidence to pilots. Sometimes overconfidence. That is also dangerous. In fact, that is more dangerous than underconfidence. Underconfidence ಅಂದ್ರೆ ಒಂದಿಷ್ಟು ಒಂದಿಷ್ಟು ಹೆದರಿಕೆ ಇಟ್ಕೊಂಡೇ ಫ್ಲೈ ಮಾಡಿದ್ರೆ ಒಳ್ಳೇದು. ನನ್ನ ಹತ್ರ 12,000 ಗಂಟೆ ಫ್ಲೈಯಿಂಗ್ ಇದೆ, ಐ ಆಮ್ ದ ಕಿಂಗ್ ಅಂತ ಹೇಳ್ಕೊಂಡ್ರೆ
ರೀಚಿಂಗ್ ದ ಡೇಂಜರ್ ಮಾರ್ಕ್. ಓ